ಸರ್, ಎಲೆಕ್ಷನ್ 26ನೇ ತಾರೀಕು. ಸೊ ಈ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಯ ಸಂಸದರಾದ್ರೆ ಉತ್ತಮ ಅಂತ ಅನ್ಸುತ್ತೆ? ಅಲ್ಲ, ಯಾರು ಸಂಸದರಾದ್ರೂ ಅಷ್ಟೇ ಮೇಡಮ್. ಹಿಂದೆ 10 ವರ್ಷ ಸದಾನಂದ ಗೌಡರು ಸಂಸದರಾಗಿದ್ರು, ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಒಂದೇ ಒಂದು ಬಸ್ ಸ್ಟಾಪ್, ಕುರುಬ್ರಳ್ಳಿ ಬಸ್ ಸ್ಟಾಪ್ ಒಂದು ಮಾಡಿದ್ಬಿಟ್ರೆ ಅವ್ರ ಜೀವಮಾನದಲ್ಲೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅನುದಾನ ಎಲ್ಲಿ ಖರ್ಚು ಮಾಡವ್ರೆ ಅಂತಲೂ ಗೊತ್ತಿಲ್ಲ. ಅಟ್ಲೀಸ್ಟ್ ಅವರು ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳೋ ಇದೂ ಇಲ್ಲ ಅವ್ರಿಗೆ. ಇನ್ನು ಇವ್ರು ಬಂದರೆ ಇವರು ಇಲ್ಲೆಲ್ಲ ಇವ್ರನ್ನ ಕಳ್ಸೋರು, ಇವರು ಅದೇ ಕೆಲಸ ಮಾಡ್ತಾರೆ. ಬಟ್ಟು ಕೆಲಸ ಮಾಡ್ಬೇಕು ಮೇಡಮ್. ಓಟ್ ತೊಗೊಂಡೋದ್ಮೇಲೆ ಇಲ್ಲಿ ಗೆಲ್ಲೋಂಥ ಕ್ಷೇತ್ರ, ಓಟ್ ತೊಗೊಂಡ್ಮೇಲೆ ಕೆಲಸ ಮಾಡಲಿಲ್ಲ ಅಂದರೆ ಅದು ಪ್ರಯೋಜನ ಇಲ್ಲ. ಯಾಕೆ ಸುಮ್ಮನೆ ಬಂದು ಎಲ್ಲಿಂದನೋ ಕರ್ಕೊಂಬಂದು ಹೊರಗಡೆಯಿಂದ ಕರ್ಕೊಂಬಂದು ಇಲ್ಲಿ ಯಾಕೆ ಇಲ್ಲಿರೋ ಅಭ್ಯರ್ಥಿಗಳು ಇಲ್ಲವೇ ಇಲ್ಲಿ ಅಭ್ಯರ್ಥಿಗಳು ಸರ್, ಬೆಂಗಳೂರು ಉತ್ತರಕ್ಕೆ ಹೊರಗಿನ ಅಭ್ಯರ್ಥಿಗಳನ್ನೇ ಜನ ಆಯ್ಕೆ ಮಾಡಿರೋದು. ಅಲ್ಲ, ಏನು ಮಾಡ್ತೀರಾ? ವಿಧಿ ಇಲ್ವಲ್ಲ, ಇನ್ನೇನು ಮಾಡ್ತೀರಾ? ಇವಾಗ ಮೋದಿ ಬಿಜೆಪಿ ನೋಡ್ಕೊಂಡು ಓಟ್ ಹಾಕ್ಬೇಕೆ ಹೊರತು ಇನ್ನು ಅವರು ಕ್ಯಾಂಡಿಡೇಟ್ ನೋಡ್ಕೊಂಡು ಓಟ್ ಹಾಕಲ್ಲ. ಇಲ್ಲಿ ಬಿಜೆಪಿ ನೋಡ್ಕೊಂಡು ಓಟ್ ಹಾಕ್ಬೇಕಷ್ಟೇ. ಕ್ಯಾಂಡಿಡೇಟ್ ಲೆಕ್ಕಕ್ಕೆ ಇಲ್ಲ. ಅವನು ಸದಾನಂದ ಗೌಡ ವೇಸ್ಟ್ ಫೆಲೋ. 10 ವರ್ಷ ಏನೂ ₹1 ಕೆಲಸ ಮಾಡಿಲ್ಲ. ತುಂಬ ಸುಮ್ಮನೆ 10 ವರ್ಷ ಕಾಲ ಕಳೆದ ಹೊರತು ಏನೂ ₹1 ಕೆಲಸ ಮಾಡಿಲ್ಲ. ಬರೀ ಗೌರ್ಮೆಂಟ್ ಜಾಗಗಳಲ್ಲಿ ಎಲ್ಲಿ ಏನಾರು ಅಭಿವೃದ್ಧಿ MLA ಮಾಡಿದ್ರೆ ಫೋಟೋ ಹಾಕ್ಸ್ಕೊಳ್ಳೋದು ಅಂದ್ಬಿಟ್ರೆ ₹1 ಕೆಲಸ ಮಾಡಿಲ್ಲ. ಪ್ರೊಫೆಸರ್ ರಾಜೀವ್ ಗೌಡ ಅವ್ರ ಬಗ್ಗೆ ಏನು ಹೇಳ್ತೀರಿ? ಹೊಸ ಕ್ಯಾಂಡಿಡೇಟು, ಅವರು ಈ ಜನಗಳ ಪರಿಚಯ ಇಲ್ಲ. ಆಮೇಲೆ ಅವರು ವೈಟ್ ಕಲರು. ಸೊ ಹಾಗಾಗಿ ಅವ್ರು ಜನಗಳ ಮಧ್ಯೆ ಇಲ್ಲ. ಯಾರಿಗಾರ ಲೋಕಲ್ ಕ್ಯಾಂಡಿಡೇಟ್, ಕಾಂಗ್ರೆಸ್ನಲ್ಲೇ ಲೋಕಲ್ ಕ್ಯಾಂಡಿಡೇಟ್ ಕೊಟ್ಟಿದ್ರೆ ತುಂಬ. ಮತ್ತೆ ಕೃಷ್ಣ ಬೈರೇಗೌಡ ಅವ್ರು ಸ್ಪರ್ಧೆ ಮಾಡಿದ್ರೆ ಖಂಡಿತ ಕೃಷ್ಣ ಬೈರೇಗೌಡ ಸ್ಪರ್ಧೆ ಮಾಡಿದ್ರೆ ತುಂಬ ದೊಡ್ಡ ಮಟ್ಟದ ಫೈಟ್ ಇರ್ತಾಯಿತ್ತು. ಅದು ಬಿಟ್ಟು ಪ್ರಿಯಾ ಕೃಷ್ಣ ಅವರು ಸ್ಪರ್ಧೆ ಮಾಡಿದ್ರು ಕೂಡ ದೊಡ್ಡ ಮಟ್ಟದ ಫೈಟ್ ಇರ್ತಾಯಿತ್ತು. ಈಗ ಫೈಟ್ ಇಲ್ಲ ಅಂತೀರಾ? ಖಂಡಿತ ಇಲ್ಲ ಮೇಡಮ್. ಒನ್ ಸೈಡ್ ಎಲೆಕ್ಷನ್ ಇದೆ. ಹೌದಾ? ಖಂಡಿತ ಒನ್ ಸೈಡ್ ಎಲೆಕ್ಷನ್. ಮೋದಿ ಮುಖ ನೋಡ್ಕೊಂಡು, ಈ ಅಮ್ಮನ ಮುಖ ನೋಡ್ಕೊಂಡು ಯಾರು ಓಟ್ ಹಾಕಲ್ಲ. ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ಬಿಡ್ತಾರೆ ಅಷ್ಟೇ. ಓಕೆ, ಯಾರು ಪ್ರಧಾನಿ ಆಗಬೇಕು? ಮೋದಿ ಪ್ರಧಾನಿ ಆಗ್ಬೇಕು ಮೇಡಮ್. ಖಂಡಿತ ದೇಶದಲ್ಲಿ ಅಭಿವೃದ್ಧಿ ಖಂಡಿತ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು. ಮೋದಿ ಅವರು ಇರಬೇಕು. ನಾವೇನಾರ ಒಂದು ಸುಭದ್ರವಾಗಿ ಜೀವನ ಮಾಡಬೇಕು, ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದ್ರೆ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಇರಬೇಕು ಮೇಡಮ್. ಒಬ್ಬ ಕಾಮನ್ ಪರ್ಸನ್ನು, ಮಿಡಲ್ ಕ್ಲಾಸ್ ಪೀಪಲ್ಲು ಇವತ್ತು ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಅಫ್ಕೋರ್ಸ್ ಎಲೆಕ್ಷನ್ ಇವತ್ತು ಬರ್ತಾ ಇದೆ, MP ಎಲೆಕ್ಷನ್ ಇದೆ, ನಾಳೆ ಮತ್ತೆ ಇದು ವಿಧಾನಸಭೆ ಬಂದೇ ಬರ್ತದೆ. ಅಲ್ಟಿಮೇಟ್ ಆಗಿ ನಮಗೇನು ಬೇಕು ಜನಕ್ಕೆ ಅಂದರೆ, ಒಬ್ಬ ಮಿಡಲ್ ಕ್ಲಾಸ್ ಪೀಪಲ್ಲು ಆರಾಮಾಗಿ ಬರೋ ಸಂಬಳದಲ್ಲಿ ಬದುಕೋದಕ್ಕೆ ಆಗಬೇಕು. ಇವತ್ತು ಕಾಂಗ್ರೆಸ್ ಬರಲಿ, BJP ಬರಲಿ, ನಮಗೆ ಬದುಕೋದಕ್ಕೆ ಅವಕಾಶ ಆಗಬೇಕು. ಈಗ BJP ಅವ್ರು ಗೆಲ್ತಾರೋ ಅಥವಾ ಕಾಂಗ್ರೆಸ್ ಅವ್ರು ಗೆಲ್ತಾರೋ ಅದು ಆ್ಯಕ್ಚುಲಿ ಮ್ಯಾಟ್ರೇ ಅಲ್ಲ. ಮ್ಯಾಟ್ರ್ ಏನಂದರೆ ಕಾಮನ್ ಮ್ಯಾನ್ ಹೆಂಗೆ ಬದುಕ್ತಾನೆ. ಇವತ್ತು ರೇಷನ್ನಿಂದ, ಒಂದು ಅಕ್ಕಿಯಿಂದ ಹಿಡಿದ್ಬಿಟ್ಟು, ಎಣ್ಣೆಯಿಂದ ಹಿಡಿದ್ಬಿಟ್ಟು, ಒಂದು ಬೇಳೆಕಾಳಿಂದ ಹಿಡಿದ್ಬಿಟ್ಟು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಯಾರಾದರೂ ಒಬ್ಬರಾದ್ರೂ ರಾಜಕೀಯ ವ್ಯಕ್ತಿಗಳು ಮಾತಾಡಿದ್ರು ಏನು ಹೇಳ್ತಾರೆ, ಅವ್ನು ಹಿಂಗೆ, ಆ ಪಾರ್ಟಿಯವ್ರು ಹೀಗೆ ಹೇಳಿದ್ರು, ಈ ಪಾರ್ಟಿಯವ್ರು ಹೀಗೆ ಹೇಳಿದ್ರು. ಅಲ್ಟಿಮೇಟಾಗಿ ಜನಕ್ಕೆ ಏನು ಬೇಕು ಯಾರು ಮಾತಾಡ್ತಾ ಇಲ್ಲ. ನಾನು ಇಲ್ಲಿ ಇದು ಅವಕಾಶನ ಬಳಸ್ಕೊಂಡು ಹೇಳ್ತಾ ಇದ್ದೀನಿ ಏನು ಅಂದರೆ, ದಯವಿಟ್ಟು ಯಾವುದೇ ಪಕ್ಷದ ಲೀಡರ್ಸ್ ಇರ್ಬೋದು, ದಯವಿಟ್ಟು ಕಾಮನ್ ಪೀಪಲ್ಗೆ ಏನು ಬೇಕು ಅನ್ನೋದು ನೋಡಿ. ನನಗೆ ತಿಳಿದಂಗೆ ಇಷ್ಟೇ ಸರ್ ಬೇಕಾಗಿರೋದು ಮನುಷ್ಯನಿಗೆ. ಏನು ಬೇಕು ಅಂದರೆ, ಊಟ ಮಾಡೋದಕ್ಕೆ ರೇಷನ್ನು ಒಂದು ರೀಸನಬಲ್ ರೇಟಲ್ಲಿ ಸಿಗಬೇಕು. ನಾವು ಒಂದು ಜಸ್ಟ್ ಒಂದು 10 ವರ್ಷ ಕೆಳಗಡೆ ಹೋದರೆ ₹30, ₹35 ಅಕ್ಕಿ, ಒಳ್ಳೆ ಅಕ್ಕಿ ಸಿಗೋದು. ಇವತ್ತು ₹60 ಅಲ್ಲ, ₹70 ಕೊಟ್ಟರೆ ಅಕ್ಕಿ ಸಿಗ್ತಾಯಿಲ್ಲ ನನಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಪಂಚ ಗ್ಯಾರಂಟಿ ಇದೆ. ಈ ಕ್ಷೇತ್ರದಲ್ಲಿ ಒಟ್ಟು 15 ಲಕ್ಷ ಮಹಿಳಾ ಮತದಾರರಿರೋದ್ರಿಂದ ಮಹಿಳಾ ಸ್ಕೀಮ್ಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ? ಬಿಜೆಪಿ ಮಹಿಳಾ ಅಭ್ಯರ್ಥಿಯನ್ನೇ ಕಂಟೆಸ್ಟ್ ಮಾಡಿಸಿರೋದ್ರಿಂದ ಇದು ಬಿಜೆಪಿಗೆ ಪ್ಲಸ್ ಆಗುತ್ತಾ? ಜೊತೆಗೆ ಕಳೆದ ಬಾರಿ JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು, ಮತ ವಿಭಜನೆಯಾಗಿತ್ತು. ಈ ಬಾರಿ JDS ಬಿಜೆಪಿ ಮೈತ್ರಿ ಆಗಿರೋದ್ರಿಂದಾಗಿ ಇದು ಮತ್ತಷ್ಟು ಹೆಲ್ಪ್ ಆಗುತ್ತಾ ಬಿಜೆಪಿಗೆ ಅನ್ನೋದನ್ನ ಕಾದು ನೋಡಬೇಕು. ಇದು ಹೊತ್ತಿನ ವಿಶೇಷ. ನಂತರಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.